ಹಾಫ್ 50 ಫುಲ್ 150. ತಗೊಳ್ಳಿ ಸಿಸಿಯಾ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟುಡೇ ವ್ಲಾಗ್. ಇವತ್ತೇನ್ ಸ್ಪೆಷಲ್ ಅಪ್ಪ ಅಂದ್ರೆ, ಇವತ್ತು ಸಂಡೇ ಆಗಿರೋದ್ರಿಂದ ಏನಾದ್ರು ಸಂಡೇ ಸ್ಪೆಷಲ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇವಾಗ ಏನಪ್ಪಾ ಅಂದ್ರೆ ಫಿಶ್ ಮಾರ್ಕೆಟ್ ಹೋಗಿ ಫಿಶ್ ತಂದು ಮಾಡೋಣ ಅಂತ ರೆಡಿ ಆಗಿದ್ದೀವಿ. ಬನ್ನಿ ಫಸ್ಟ್ ಈಗ ಫಿಶ್ ಮಾರ್ಕೆಟ್ ಹೋಗಿ ಅದು ಫಿಶ್ ನೋಡಿ ಸಾಂಬಾರನ್. ಲೆಟ್ಸ್ ಗೋ. ನಮ್ ಡ್ರೈವರ್ ರೆಡಿ ಆಗ್ಯಾನೆ. ತೋರಿಸ್ರಿ ಮಕ ತೋರಿಸ್ರಿ ಡ್ರೈವರ್. ನಮಗೆ ನಿಯರ್ ಬೈ ಇರೋ ಫಿಶ್ ಮಾರ್ಕೆಟ್ ಅಂದ್ರೆ ಅದು ಸುಂಕುದಕಟ್ಟೆ. ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಈ ಬೆಂಗಳೂರಲ್ಲಿ ಬೈಕ್ ಓಡಿಸ್ಬೇಕಂದ್ರೆ ಡಬ್ಬಲ್ ಗುಂಡ್ಗೆ ಬೇಕು. ಯಾಕಪ್ಪ ಅಂದ್ರೆ ಇದೇನ್ ರೋಡ್ ಹಳ್ಳ ಕೊಳ್ಳ ಒಂದು ಗೊತ್ತಾಗಲ್ಲ ನೋಡಿ. ಅದಕ್ಕಾಗಿ ಸ್ವಿಗ್ಗಿ ಝೊಮ್ಯಾಟೊ ರ್ಯಾಪಿಡೋ ಮಾಡೋದು ಹೇಳಕ್ ಆಗದೆ ಇರೋ ಕಷ್ಟ. ನಾವು ಫೈನಲಿ ಮಾರ್ಕೆಟ್ ಹತ್ರ ರೀಚ್ ಆಗಿದ್ದೀವಿ. ಈಗ ಒಳಗಡೆ ಹೋಗ್ಬೇಕು ಬನ್ನಿ. ಹಾಗೆ ಒಳಗಡೆ ಯಾವ ವೆರೈಟಿ ಮೀನ್ ಇದಾವೆ ನೋಡೋಣ ಬನ್ನಿ. ಇದೆಯಲ್ಲ ಈ ಮೀನು ಪಾಂಪ್ಲೆಟ್ ಅಂತ ಹೇಳಿ, ಇದನ್ನ 3 kg ತಗೊಂಡಿದ್ದೀವಿ. ಇದು ಬಂದ್ಬಿಟ್ಟು ಇದು ರಘು ಮೀನು ಅಂತ, ಇದನ್ನ 3 kg ತಗೊಂಡಿದ್ದೀವಿ. ಟೋಟಲ್ ಆಗಿ 209 ರೂಪಾಯಿ ಆಗೈತೆ ನೋಡಿ. ಎಲ್ಲ ಐಸಲ್ಲಿ ಇಟ್ಬಿಟ್ಟವ್ರೆ. ಈ ಸಿಟಿ ಒಳಗಡೆ ಹಳ್ಳಿ ಕಡೆ ಸಿಕ್ಕಷ್ಟು ಫ್ರೆಶ್ ಮೀನು ಮಟನ್ ಸಿಗಲ್ಲ. ಇನ್ನೇನ್ ಮಾಡಕ್ ಆಗುತ್ತೆ, ತಿನ್ಲೇಬೇಕಲ್ಲ. ಇದೇ ನೋಡ್ರಿ ನಾವು ಬಂದಿರೋ ಮೀನಿನ ಮಾರ್ಕೆಟ್. ಇದ್ ಬಂದ್ಬಿಟ್ಟು ಇರೋದು ನಮ್ಮ ಸುಂಕುದಕಟ್ಟೆಯಲ್ಲಿ. ಈಗ ಕೊನೆಗೆ ಮೀನ ಕಟ್ ಮಾಡಿಸ್ಕೊಂಡು ಆಗಿದೆ. ಇದು 2 ಕವರ್ದಲ್ಲೂ 3 kg ಇದೆ. ಹೋಗಂತಾನೆ ತಗೊಂಡು ಆಗುತ್ತಾ. ಫೈನಲಿ ಫಿಶ್ ತಗೊಂಡಿದೀವಿ. ಈಗ ಸಂಜೆ 6 ಗಂಟೆ ಆಗಿದೆ, ಮನೆಗೆ ಹೋಗ್ಬೇಕು. ನಂಗೆ ಈ ಸಿಚುವೇಶನ್ ನೋಡಿದ್ರೆ ಏನ್ ಹೇಳ್ಬೇಕಪ್ಪ ಅನ್ಸತ್ತಂದ್ರೆ, ಇವತ್ತು ಸಂಡೇ, ನಾವು ಪ್ರತಿಯೊಬ್ರು ಕಾಯೋದು ಈ ವೀಕೆಂಡ್ಗೋಸ್ಕರನೇ. ಅದ್ರಲ್ಲೂ ಈ ಟೀಚರ್ಸ್, IT ವರ್ಕರ್ಸ್ ಈ ಸಂಡೇ ಯಾವಾಗ ಬರುತ್ತೆ, ನಾವು ಒಂದ್ ದಿವಸ ಯಾವಾಗ ಹ್ಯಾಪಿ ಆಗಿರ್ತೀವಿ, ಸುತ್ತಾಡ್ತೀವಿ ಅಂತ ಕಾಯ್ತಾನೆ ಇರ್ತಾರೆ. ನನ್ಗೊಂದು ಅನ್ಸುತ್ತೆ, ನಾವ್ ಈ ಲೈಫ್ ನ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ವಾ. ನಾವ್ ಈ ದುಡ್ಡು, ಅಧಿಕಾರ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ನಾವ್ ಈ ಪ್ರೆಸೆಂಟ್ ಮರ್ತ್ಬಿಟ್ಟಿರ್ತೀವಿ. ನಾವೇನಾದ್ರೂ ಪ್ರೆಸೆಂಟ್ ಅಲ್ಲಿ ಬದುಕೋದ್ ಕಲ್ತ್ರೆ ನಮ್ ಲೈಫ್ ನ ಎವ್ರಿ ಮೂವ್ಮೆಂಟ್ ಹ್ಯಾಪಿ ಆಗೇ ಇರುತ್ತೆ. ಬೆಂಗಳೂರಲ್ಲಿ ಯಾರಾದ್ರೂ ಬೋರ್ಡಿಗೆ ಗಾಡಿ ಕೊಟ್ರೆ ಮನೇಲಿ ಒಂದು ಬೋರ್ಡ್ ರೆಡಿ ಮಾಡ್ಕೊಂಡಿರ್ಬೋದು. ಯಾವ ಬೋರ್ಡ್ ಅಂತೀರಾ? ಶ್ರದ್ಧಾಂಜಲಿ ಕೋಸ್ಟ್. ಆ ಬೋರ್ಡ್ ಜೊತೆಗೆ ಒಂದು ಹಾರನ್ನು ರೆಡಿ ಮಾಡ್ಕೊಂಡಿರ್ಬೇಕು, ಬೇಕಲ್ಲ ಹಾಕಕ್ಕೆ. ಅಂತೂ ಮನೆ ಹತ್ರ ಬಂದ್ವಿ. ಇನ್ನೇನ್ ಕೆಲವೊಂದು ನಿಮಿಷದಲ್ಲಿ ನಾವ್ ಮನೆ ಸಿಗುತ್ತೆ. ನಮ್ ಹುಡುಗರಂತ ಗಲ್ಲಿ ಇವನ್ ಯಾರು ಸರಿಯಾಗದ ಕಂಡ. ನಮ್ ಹುಡುಗರಂತ ಆದ ಗಲ್ಲಿ ಕ್ರಿಕೆಟ್ ಆಡ್ತಾ ಇದಾರಪ್ಪ. ಹಾಯ್ ಗಾಯ್ಸ್. ಫೈನಲಿ ಮನೆ ಹತ್ರ ಬಂದಿದ್ದೀವಿ. ಈಗ ಒಳಗಡೆ ಹೋಗಿ ಸಕಲ ಸಿದ್ಧತೆ ನಡೆಸ್ಬೇಕು. ಆಲೆ ನಮ್ಮ ಅವರ್ ಮೀನ್ ಉಜ್ಜಿ ತೊಳಿತಾ ಇದ್ದಾರ. ಇಲ್ಲಿನ ಮೀನ ನಾವು ಮಾರ್ಕೆಟಿನ ತಂದಾಗ ನಾವು ನೀಟಾಗಿ ತೊಳಿಲೇಬೇಕು. ಯಾಕಂದ್ರೆ ಅದನ್ನ ತಿನ್ನಕಂತೂ ಆಗಲ್ಲ. ಇದ್ಯಾವ್ದೋ ಮೀನಿನ ಮೊಟ್ಟೆ ಅಂತಪ್ಪ, ಕ್ಯೂಚು ಅಂತ ಕೊಟ್ಬಿಟ್ಟು ಎಷ್ಟು ಕ್ಯೂಚುರಿ ಆಗ್ತಿಲ್ಲ, ಬೆಳ್ಳೆಲ್ಲ ನೋಡ್ತಾ ಇದ್ದೇವೆ. ಇದೊಂದು ವಿಡಿಯೋಗೆ ಹೊಸ ಎಂಟ್ರಿ, ಪರಕಾಯ ಪ್ರವೇಶ. ನಮ್ ಸಿಸ್ಟರ್ ಅಂತೂ ಈರುಳ್ಳಿ ಹಚ್ಚಿ ಬಿಸಾಕ್ತಾ ಇದ್ದಾರೆ. ನಾವಿಬ್ರು ಕಾಂಪಿಟೇಷನ್ ಮೇಲೆ ಕುಂತಿದೀವಿ. ಈ ತರ ಕೆಲ್ಸ ಯಾರು ಮಾಡ್ತಾರೆ? ತೆಗೀರಿ ಸರ್, ಹಿಂಸೆ. ನಮ್ಮ ಮಾವಗಂತ ಆಲೆ ರೋಡಿ. ಈಗ ಇದು ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಶುಂಠಿ ಅಷ್ಟೇ ಅಲ್ಲದೆ ಕೊತ್ತಂಬರಿ ಮತ್ತು ಕಾಯಿನ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡ್ರೆ ಈಗ ಮಿಕ್ಸಿ ಹಾಕಿ ಸ್ಟಾರ್ಟ್ ಮಾಡ್ಬೇಕು ಕೆಲಸ. ಇವ್ ನೋಡ್ರಿ ಸುಸ್ತಾಗಿ ಆಲೆ ಫೋನ್ ನೋಡ್ತಾ ಇದ್ದಾನೆ. ಸಾಂಬಾರ ಎಷ್ಟ್ ಹಾಕ್ಬೇಕಪ್ಪ ಅಂದ್ರೆ 1, 2, 3 ಸಾಕು. ಸಾಂಬಾರ್ಗೆ ಹಾಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡ್ಕೊಂಡು ಈಗ ಒಲೆ ಹಚ್ಚೈತೆ. ಹಾಗೂ ಜೊತೆಗೆ ಬಾಂಧನ ಇಟ್ಬಿಟ್ಟೈತೆ. ಈಗ ಇದು ಕಬಾಬಿಗೆ ಎಲ್ಲ ತರ ಪೌಡರ್ ಹಾಕಿ ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ಬೇಕು. ನಾವೇನ ಇವ್ರನ್ನ ಕಬಾಬ್ ಸ್ಪೆಷಲಿಸ್ಟ್ ಅಂತ ಬಿಟ್ರೆ, ಇವ್ರು ನೋಡಿ ಎಲ್ಲ ಒಂದ್ರಕ್ಕೆ ಸುರಿದು ಬಿಟ್ಟವ್ರೆ. ಫಸ್ಟ್ ಏನಪ್ಪಾ ಅಂದ್ರೆ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಯ್ತು. ಆಮೇಲೆ ಫಿಶ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಇಡ್ಬೇಕಾಯ್ತು. ಇವ್ರು ನೋಡಿದ್ರೆಲ್ಲ ಉಲ್ಟಾ ಮಾಡ್ತಾ ಇದಾರೆ. ಅದ್ ಇನ್ನ ಏನೇನಾಗುತ್ತೋ ನೋಡೋಣ. ನೀನ್ ನೋಡಿ ಸಾಮಾನ್ಯದ ಬಟ್ಟೆ ತರ ಕಾಣಲ್ ಕಣ. ಆ ಚೌಟ್ ಹಿಡಿಯೋದ್ರಲ್ಲ ಗೊತ್ತಾಗುತ್ತೆ. ಇದೇ ನೋಡ್ರಪ್ಪ ಫಿಶ್ ಮೊಟ್ಟೆ ಉರಿಯೋ ವಿಧಾನ. ನೀವು ಕಲ್ತ್ಕೊಳ್ರಿ, ಮನೇಲಿ ಮಾಡ್ಕೊಳ್ರಿ.
ಇಲ್ಲೊಬ್ಬ ಶಿಷ್ಯ ನಾವ್ ವಿಡಿಯೋ ಮಾಡ್ತಿರೋದೇ ಟ್ರೋಲ್ ಮಾಡಕ್ಕೆ ಅನ್ಕೊಂಡ್ಬಿಟ್ಟಾನೆ. ಇವನ ನೋಡಿ, ಯಾರು ಇವ್ರಲ್ಲ? ಕಡೆಲೆ ಕಾಯ ಹಾಕ್ತೀನಿ. ಇಲ್ಲ ಕಾಯ ಹಾಕ್ಬಾರ್ದು. ನೋಡ್ರಿ ಇವ್ರು ಇದಾರಲ್ಲ, ಇವರು ಫಿಶ್ ಸಾಂಬಾರ್ ಸ್ಪೆಷಲಿಸ್ಟ್ ಅಂತ ಕರ್ಸ್ಬಿಟ್ಟಿದೀವಿ. ನೋಡೋಣ ಹೆಂಗಿದ್ರು ಟೇಸ್ಟ್. ನಾನ್ ತಿರುತ್ತೇನೆ ಸರ್. ಹಾಫ್ ಎಗ್ ರೈಸ್, ಹಾಫ್ ಎಗ್ ರೈಸ್ ಬೇಕಾ? ಹಾಫ್ 50 ಫುಲ್ 150 ಬೇಕಾ? ಅಲ್ಲ ಇವ್ರು ನೋಡಿ ಹೆಂಗೈತೆ. ನಾವು ಅಂಗಡಿಗೆ ಹೋದವ್ರಿಗೆಲ್ಲ ತೇಜ ಮಸಾಲಾನೇ ಬೇಕು ಅಂತ ಹೇಳಿ ಕಳ್ಸಿದ್ರೆ, ಇವ್ರು ನೋಡಿ ಪ್ರತಿಯೊಬ್ರು ಆಚೆನೆ ಹಿಡ್ಕೊಂಡ್ ಬಂದವ್ರಿ. ಏನ್ ಹೇಳ್ಬೇಕು ಇವ್ರಿಗೆಲ್ಲ. ಅವ್ರ ಹೆಂಗೆ ಗೊತ್ತೆ, ಆಹಾ ಚೊಂಪಕ ಚೊಂಪಕ ಜುಮ್ತಕ ಜುಮ್ಚುಮಲ್ಲ, ಚೊಂತಕ ಚೊಂಬ. ಬಾ 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 ಬಾ, ಏನ್ ಡ್ಯಾನ್ಸ್ ಮಾಡ್ತಾರಪ್ಪ ಇವರು. ಶಿಷ್ಯ ನೀನ್ ಡ್ಯಾನ್ಸ್ ಮಾಡೋಗ ಮಾಡ್ತಿರೋದ? ಯಾರ ಗಲಾಟೆ ಮಾಡ್ತಿರೋದ? ನೀವ್ ನೋಡಿ ಎಷ್ಟು ಸೈಲೆಂಟ್ ಆಗಿ ಕೂತ, ಅದಕ್ಕೆ ಬೈಯೋದು ಬೇಡ, ಹೇಳಿಸ್ಕೊಳೋದು ಬೇಡ. ಆಹಾ ಚೊಂತಕ ಚೊಂಚೊಂತಕ ಚೊಂಚೊಂ. ಈಗ ಹೇಳ ಆಳಿಗೆ ಬರಲ್ಲ, ಆಳಿಗೆ ಸುಮ್ನೆ ಪಲ್ಟಿ ಹೊಡಿತದ. ಪಲ್ಟಿ ಹೊಡಿತೆ ಸುಮ್ನೆ. ಪಾಪ ಹೆಂಗ ಅಕ್ಕ ಹಾಡು ಹೇಳಿದ್ದು, ಇವನ್ ನೋಡಿ ಈ ಅಂತ ಬಂದ. ಈ ಹೇಳ ಸ್ಟಾರ್ಟ್. 1 2 3 ಸ್ಟಾರ್ಟ್. ಬರಲ್ಲ 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 ಅಡಿಗೆ. ಇವನ್ ಹೇಳ್ತಾನ, ಹೇಳ ಸ್ಟಾರ್ಟ್ ಮಾಡ. ಟುವಿ ಟುವಿ ಹೇಳ್ತಿ. ತರಲ ಇವರು ಹುಷಾರಾಗಿ. ಯಾವ್ದ ಸಿಮ್ ತಪ್ಪಿಸ್ಕೊಂಬಂದ ಎರಡು ಹೂಲ್ ಇದಾವೆ, ತೆಗಿಕ್ ಬತ್ತ ತೆಗಿ ಮೊದ್ಲೇ ತೆಗಿಯದ. ಇವ್ರೆಲ್ಲಾ ಮಕ್ಳುಗಳು ಒಂದೇ ಕಡೆ ಸೇರ್ಬಿಟ್ರೆ ಈ ತರಲ ನೋಡಕ್ಕೆ 2 ಕಣ್ ಸಾಲ್ದವ್ರಿ. ಒಬ್ರಿಗಿನ್ನ ಒಬ್ರು ನೋಡ್ರಿ. ನೋಡ್ರಿ ನೋಡ್ರಿ ಅವ್ರ ಆಡೋ ಆಟ ನೋಡ್ರಿ. ಯಪ್ಪ ಅಪ್ಲಿಕೇಶನ್ ಇವನಂತೂ ವಿಡಿಯೋ ತೋರಿಸ್ಬೇಡ ಅಂತ ಅಗ್ಗಗಳ ಬರ್ತಾವಪ್ಪ. ಇಕ್ಕಿಂದ ಎಕ್ಸ್ಪ್ರೆಷನ್ ಈಗ ಒಬ್ರು ನಮ್ ಸಿಂಗರ್ ಹಾಡ್ ಹೇಳ್ತಾರೆ, ಸುಮ್ಮ ಕೇಳ್ರಿ. ಶಬ್ಬಾಸ್ ನರಸಿಂಹ. ಮುಂದೆ ಕೈ ಬಿಡು ಸಾಕು, ಅದ್ ಪೋಸಾ? ಹೋಯ್ತಾ ಮರ್ತು? ಕರುಣೆ ತೋರೋ ನರಸಿಂಹ. ಬರ್ಲಿ ಹೇಳ್ಬೇಕಲ್ಲ. ಈಗ ಫೈನಲಿ ಮೊಟ್ಟೆ ಫ್ರೈ ಮಾಡಿರೋದಾಗೈತೆ. ಬನ್ನಿ ಟೇಸ್ಟ್ ನೋಡೋಣ. ಫಸ್ಟ್ ನಮ್ ಫ್ರೆಂಡಿಗೆ ಕೊಟ್ಟು ನೋಡೋಣ. ಯಾಕಂದ್ರೆ ಒಂಚೂರ ಸಾಕ್ ಬಿಡಪ್ಪ. ರಾಮ್ ಎಲ್ಲ
ಸಖತ್ತಾಗೈತೆ, ತಿನ್ಬಹುದು. ಇವರು ಸ್ಪೆಷಲಿಸ್ಟ್ ತರಿಸಿರೋದು ನಾವು ಆನಿಸಿದ್ರಿ. ನಾವು ಸ್ಟಾರ್ಟಿಂಗ್ ಕಬಾಬ್ ಮಾಡೋದ್ ನೋಡ್ಬಿಟ್ಟು ಎಲ್ಲಿ ಚೆನ್ನಾಗ್ ಬರಲ್ವೋ ಅನ್ಕೊಂಡ್ಬಿಟ್ಟಿವಿ, ಆದ್ರೂ ಚೆನ್ನಾಗ್ ಬರ್ತಾ ಇದೆ, ಸಖತ್ತಾಗಿದೆ. ಸುಯ್ಯಂಲ ಇಲ್ಲ ನಾನು ಇವತ್ತೇ ಫಸ್ಟ್ ತಿಂದಿರೋದು. ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತ ಹ್ಞೂ ಅಣ್ಣ, ಈ ಶ್ರೀಲಂಕೆ ಗಂಟಲು ಈಗ ಅಡಿಗೆ ಮಾಡೋದೆಲ್ಲ ಕಂಪ್ಲೀಟ್ ಆಯತ್ತೆ. ಈಗ ನಾವು ಟೇಸ್ಟ್ ನೋಡೋಣ ಬನ್ನಿ ಹೆಂಗೈತೆ. ಬಿಸಿ ಬಿಸಿ ಫ್ರೈ ನಮ್ ಕಣ್ ಮುಂದಿದೆ. ಟೇಸ್ಟ್ ನೋಡಿದ್ರೆ ಸಖತ್ತಾಗಿತ್ತು ಪ್ರತಿಯೊಂದು ಅಡಿಗೆನ. ಆಲೆ ಟೈಮ್ 10:30 ಆಗಿರೋದ್ರಿಂದ ಎಲ್ಲರೂ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ದಟ್ ಥ್ಯಾಂಕ್ ಯು ಟು ಆಲ್ ಆಫ್ ಯು ಫಾರ್ ಸಪೋರ್ಟಿಂಗ್ ದಿಸ್ ವಿಡಿಯೋ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.